ನನ್ನ ಪ್ರಾಬ್ಲಮ್ ಅಂದರೆ ನಾನು ಎಲ್ಲರನ್ನೂ ಪ್ರೀತಿ ಮಾಡ್ತೀನಿ. ನಾನು ಪ್ರೀತಿ ಮಾಡ್ತೀನಿ ಎಲ್ಲರ ಜೊತೆ. ಕೆಲವೊಮ್ಮೆ ಮಗ್ಗುಲಿನ ಮನೆಯವರೊಂದಿಗೆ, ಕೆಳಗಿರುವವರೊಂದಿಗೆ, ಅವರ ಸ್ವಭಾವಕ್ಕನುಗುಣವಾಗಿ ಕೆಲವೊಮ್ಮೆ ಏನಾದರೂ ಆಗಿಬಿಡುತ್ತೆ. ಅಂದರೆ ಎಲ್ಲರೂ ತಿಳಿತಾರೆ ನಾನು ತಪ್ಪು ಮಾಡಿದ್ದೀನಿ ಅವರೊಂದಿಗೆ. ನಾನು ಯಾಕೆ ಅವರೊಂದಿಗೆ ವ್ಯವಹಾರ ಮಾಡ್ತೀನಿ? ಯಾಕೆಂದ್ರೆ ನಾನು ಅವರನ್ನು ಪ್ರೀತಿಯಿಂದ ಕರೀತೀನಿ, ಪ್ರೀತಿಯಿಂದ ಅವರೊಂದಿಗೆ ಮಾತಾಡ್ತೀನಿ. ಮಕ್ಕಳು ಹೇಳ್ತಾರೆ ಯಾಕೆ ಕರಿತೀರಿ ಅಂತ. ಹೇಳ್ತಾರೆ ಅದು ಅವರ ಸ್ವಭಾವ. ಅಂದ್ರೆ ಅಂತಾರೆ ನಾನು ತುಂಬಾ ಮುಗ್ಧ ಅಂತ. ಅಂದ್ರೆ ಇದರ ಸರಿಯಾದ ಕಾರಣ ಏನು? ಮುಗ್ಧ ಅಂತ ಏನೂ ಇಲ್ಲ. ಇದ್ರಲ್ಲಿ ಮುಗ್ಧತೆಯ ಮಾತಿಲ್ಲ. ನಾವು ತಿಳಿತೇವಲ್ಲ ಮುಗ್ಧರಾಗಿದ್ದಾರೆ ಎಂದು. ಆದರೆ ಒಬ್ಬ ಪುರುಷನಲ್ಲಿ ಒಂದು ರೀತಿಯ ಪ್ರತಿಷ್ಠೆ ಇರುತ್ತೆ, ಪ್ರತಿಷ್ಠೆಯ ಗ್ರಂಥಿ ಇರುತ್ತೆ. ಮತ್ತೆ ಆ ಪ್ರತಿಷ್ಠೆ ಅವನಿಗೆ ಮನೆಯವರಿಂದ ಸಿಗುತ್ತೆ. ಎಂದಾದ್ರೂ ಸಿಗತ್ತೆಯೇ? ಮನೆಯವರೇನು ದಿನ ಮರ್ಯಾದೆ ಕೊಡ್ತಾರಿಯೇ? ಮೇಲಿಂದ ಕೆಲವು ಬಾರಿ ಅವಮಾನ ಮಾಡ್ತಾರೆ. ನಿಜವಾಗಿ ನೋಡಿ, ನಿಮ್ಮ ಮಕ್ಕಳು ಹೇಳ್ತಾರಲ್ಲ ನೀವು ಮುಗ್ಧರಾಗಿದ್ದೀರಿ, ನಿಮ್ಗೇನು ತಿಳಿಯೋಲ್ಲ, ನಿಮ್ಮನ್ನು ಜನ ಪೆದ್ದ ಅಂತಾರೆ ಅಂತ ಹೀಗಂತಾರಲ್ಲ. ಅಂದ್ರೆ ಮಕ್ಕಳು ಕೂಡ ಹೀಗೆ ಹೇಳ್ತಾರೆ. ಅಲ್ಲಿಯೂ ನಿಮ್ಮ ಮಾನಭಂಗವಾಗುತ್ತೆ. ಮತ್ತೆ ನೆರೆಕರೆಯಲ್ಲಿ ಮೇಲೆ ಕೆಳಗಿನವರು ಇನ್ಯಾರೋ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ನೀವು ಈ ಬಗ್ಗೆ ಇಲ್ಲ, ಹಾಗೇನು ಮಾನಭಂಗ ಅಂತ ನಂಗೆ ಅನಿಸೋಲ್ಲ. ಇಲ್ಲ, ಅದಂದ್ರೆ ಮಾನಭಂಗ ಅನಿಸ್ಲಿಕ್ಕಿಲ್ಲ. ಯಾಕೆಂದ್ರೆ ನಿಮ್ಮ ಮಕ್ಕಳು ಹೇಳ್ತಾರೆ, ಅಂದ್ರೆ ಒಳಗೆ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಇದು ನಿಮ್ಗೆ ಆಗ್ತಾ ಇರುತ್ತೆ. ಅಂದ್ರೆ ಎಲ್ಲಿ ಮರ್ಯಾದೆ ಸಿಗುತ್ತೆ ಅಲ್ಲಿ ನಾವು ಹೋಗ್ತೇವೆ, ಮಾತಾಡ್ತೇವೆ ಖುಷಿಯಿಂದ. ಬಾರಿ ಹೋಗ್ತೇವೆ, ಬಾರಿ ಮಾತಾಡ್ತೇವೆ. ಅವರು ಚೆನ್ನಾಗಿ ಒಳ್ಳೆ ರೀತಿಯಿಂದಲೇ ಮಾತಾಡ್ತಾರೆ. ಮತ್ತೆ ಎಲ್ರೂ ತಮ್ಮ ತಮ್ಮ ಸ್ವಾರ್ಥದಿಂದ ನಿಮ್ಗೆ ಮರ್ಯಾದೆ ಬೇಕು, ಅವ್ರಿಗಿನ್ನೇನಾದ್ರೂ ಬೇಕು, ಒಬ್ಬರಿನ್ನೊಬ್ರಿಗೆ ಸಿಗತ್ತೆ. ಆಮೇಲೆ ಅವರ ಕೆಲಸ ಮುಗಿದ ನಂತರ ಅವ್ರು ನಿಮ್ಮೊಂದಿಗೆ ಚೆನ್ನಾಗಿ ವ್ಯವಹಾರ ಮಾಡೋದಿಲ್ಲ, ಕೆಲ್ಸ ಕೆಡಿಸ್ಬಿಡ್ತಾರೆ. ಅಂದ್ರೆ ನಿಮ್ಗೆ ಫ್ರಸ್ಟ್ರೇಷನ್ ಬರುತ್ತೆ. ನಂತರ ಮಕ್ಕಳೆಲ್ಲ ಹೇಳೋಕ್ ಆರಂಭಿಸ್ತಾರೆ, ಪತ್ನಿ ಮಾತಾಡ್ತಾಳೆ, ನೀವು ಹುಡುಕಿರಿ ಏನೋ ಇದೆ, ಅದರಿಂದಾಗಿ ನೀವು ಹೀಗೆಲ್ಲ ಯೋಚಿಸ್ಲು ಆರಂಭಿಸ್ತೀರಿ. ನಿಯಮದಿಂದ ಹೇಳಿ, ಪುರಾವೆಯ ಹೊರಗೆ ಹೋಗುವ ಅಗತ್ಯವಿಲ್ಲ. ನಾರ್ಮಲ್ ಆಗೇ ಇರಿ. ಅಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡುವಂತಹ ಸಮಯವೇ ಬರಬಾರ್ದು. ನೀರು ಅಮ್ಮ, ಸಾದರ ಪ್ರಣಾಮ. ನನ್ನದು ಈ ಅಣ್ಣ ಅವರು ಹೇಳಿದ ಹಾಗೇನೆ ಪ್ರಾಬ್ಲಮ್ ಇದೆ. ನಮ್ಮಿಬ್ಬರ ಮಧ್ಯೆ ಬಹಳ ಕಾನ್ಫ್ಲಿಕ್ಟ್ ಆಗುತ್ತೆ, ಭಿನ್ನಾಭಿಪ್ರಾಯ ಇಷ್ಟ ಆಗುತ್ತೆ. ಅಂದ್ರೆ ನಾನು ಹಾ ಅಂದ್ರೆ ಅವರು ಇಲ್ಲ ಅಂತಾರೆ. ಯಾವುದೇ ವಿಷಯ ಇದ್ರೂ ನಾವಿಬ್ರು ಒಪ್ಪಂದಕ್ಕೆ ಬರೋದೇ ಇಲ್ಲ. ಮತ್ತು ಆಮೇಲೆ ಅದಕ್ಕಾಗಿ ಜಗಳವಾಗುತ್ತೆ. ಈಗ ನಾನೇನ್ ಮಾಡ್ಲಿ? ನಾನ್ ನಿಮ್ಮ ಪ್ರೋಗ್ರಾಮ್ ಈಗ ನೋಡಿದಾಗ ನಂಗೆ ಒಳ್ಳೇದನಿಸುತ್ತೆ, ಆದ್ರೆ ಅವ್ರನ್ನೂ ನೋಡ್ತಾರೆ. ಆದ್ರೆ ಹೀಗೇಕಾಗುತ್ತೆ? ಇಬ್ರು ಈಗೋ ಇದೆಯಲ್ಲ. ಮತ್ತೆ ನಂಗೀಗ ಏನಾದ್ರೂ ಕೆಲಸ ಮಾಡಿಸ್ಲಿಕ್ಕಿದ್ರೆ ನಾನು ಮೂರನೇವರಿಗೆ ಅಂದ್ರೆ ನನ್ನ ಮಮ್ಮಿಗೆ ಹೇಳ್ತೀನಿ, ಅತ್ತೆಗೆ ಹೇಳ್ತೀನಿ. ಅಂದ್ರೆ ಆಗ ಅವರು ಮಾಡ್ತಾರೆ. ಅದೇ ಮಾತನ್ನು ನಾನು ಹೇಳಿದ್ರೆ ನಂಗೆ ಇಲ್ಲ ಅಂತಾರೆ. ಇಲ್ಲ, ಹೀಗಾಗ್ಬಾರ್ದು ಅಂತ. ಹೀಗ್ಯಾಕಾಗುತ್ತೆ ನೀರುಮ್ಮ? ಅದೇನು ಅಂದ್ರೆ, ಯಾರ ಬಗ್ಗೆ ಬಹಳ ಮೋಹ ಇರುತ್ತೆ, ಪ್ರೇಮ ಇರುತ್ತೆ, ಅವರೊಡನೆ ಹೀಗೆ ವರ್ತಿಸ್ತಾರೆ. ಮೋಹ ಇದ್ರೆ ಹೀಗ್ಯಾಕೆ ವರ್ತಿಸ್ತಾರೆ? ಅವ್ರು ಹೇಳಿದ್ದು ಕೇಳ್ಬೇಕಲ್ಲ. ಇಲ್ಲ, ಬಿಲ್ಕುಲ್ ವಿರುದ್ಧವೇ ಇರುತ್ತೆ. ಎಲ್ಲ ಬಹದ್ದೂರಿ ಇನ್ಯಾವುದೋ ಸ್ತ್ರೀಯರೊಂದಿಗೆ ಮಾಡ್ತಾರಾ ಅಥವಾ ತನ್ನ ಹೆಂಡತಿಯೊಂದಿಗೆ ಮಾಡ್ತಾರಾ? ಹಾ, ನೀವ್ ಹೇಳೋದ್ ಸರಿ. ಇನ್ನೊಬ್ರೊಂದಿಗೆ ಇಷ್ಟು ಚೆನ್ನಾಗಿ ವರ್ತಿಸ್ತಾರಂದ್ರೆ ನಿಮ್ಗೆ ಮತ್ಸರವಾಗುತ್ತೆ ಅದನ್ನ ನೋಡಿ. ಮತ್ಸರವಂತೂ ಇರ್ಲಿ, ಆದ್ರೆ ಯಾವುದೇ ವಿಷಯ ಹೀಗಿರಲ್ಲ. ಅಂದ್ರೆ ನನ್ಗೆ ಇಷ್ಟು ಬೇಸರವಾಗಿದೆ ಇವ್ರ ಬಗ್ಗೆ. ಅಂದ್ರೆ ಏನ್ ಮಾಡ್ತೀರಿ? ನಾನು ಎಷ್ಟು ಬಾರಿ ಹೇಳಿದ್ದೀನಿ ನನಗೆ ಡಿವೋರ್ಸ್ ಬೇಕು ಅಂತ. ಓ, ಹಾಗೇನೆ ಹೇಳಿದ್ದೀನಿ. ಅಂದ್ರೆ ಈಗ ಸ್ವಲ್ಪ ತಿಳುವಳಿಕೆ ಬಂದಿದೆ. ನಿಮ್ಮ ಪ್ರೋಗ್ರಾಮ್ ಟಿವಿಯಲ್ಲಿ ನೋಡ್ತೀನಲ್ಲ, ಸ್ವಲ್ಪ ತಿಳಿತಿದೆ. ಅಂದ್ರೆ ನಂದು ಈಗೋ ಅಷ್ಟೇ ಇದೆ, ಅದನ್ನು ಕಡಿಮೆ ಮಾಡ್ಬೇಕು. ಅದ್ರೇನ್ ಮಾಡೋದು? ಹೀಗೆ ಚೆನ್ನಾಗಿ ಜೀವನ ಸಾಗಿಸ್ಬೇಕು. ಹಾ, ಅಂದ್ರೆ ಎಷ್ಟು ಈಗೋ ಕಡಿಮೆ ಮಾಡ್ತೀರಿ? ನಿಮ್ಮ ಕೆಲ್ಸದ ಬಗ್ಗೆ ಗಮನವಿಡಿ. ಒಂದ್ ವೇಳೆ ನೇರವಾಗಿ ನಿಮ್ದು ಕೇಳದಿದ್ರೆ ಅಂದ್ರೆ ನೀವು ನಿಮ್ಮ ಅತ್ತೆಯ ಮೂಲಕ ಮಾಡಿಸಿಕೊಳ್ಳಿರಿ. ಆದ್ರೆ ನಿಮ್ಮ ಪ್ರೋಗ್ರಾಂನಲ್ಲಿ ನಾವು ಅದನ್ನು ನೋಡಿದೀವಿ. ನಾವು ಹೀಗೆ ಮಾಡಿದ್ರೆ ಕಪಟ ಆಗುತ್ತೆ ಅಂತ ಹೇಳ್ತಾರೆ. ಮತ್ ನನ್ನಿಂದ ಕಪಟ ಬಿಟ್ರೆ ಬೇರೆ ಯಾವುದೂ ಆಗಲ್ಲ. ಅವರ ಕಡೆಯಿಂದ ತೆಗೆಯೋದು ಕಷ್ಟ. ನಿರುವಮ್ಮ, ಹಾಗೇನಿಲ್ಲ. ಪ್ರತಿ ವಿಷಯದಲ್ಲಿ ಅವಳು ತನ್ನದೇ ಮಾತನ್ನೇ ಹಿಡಿತಾಳೆ. ನಾನು ಏನೇ ಮಾತಾಡಿದ್ರು ಕೂಡ
ಅದನ್ನು ಕಡೆಗಣಿಸಿ ತನ್ನ ರೀತಿಯಲ್ಲಿ ಅದನ್ನು ಮೇಲೆ ಕೆಳಗೆ ಮಾಡಿ ತನ್ನದೇ ಸರಿ ಅಂತಾಳೆ. ನಾನೆಲ್ ಮಾಡ್ತೀನಿ? ಇಲ್ಲ ನಿರುವಮ್ಮ, ಹಾಗೇ ಆಗ್ತಿರುತ್ತೆ. ಆದ್ರೆ ನನ್ಗೆ ಯಾವಾಗ ಅನಿಸುತ್ತೆ, ನನ್ಗೆ ಇಲ್ಲಿ ಯಾವ ಮರ್ಯಾದೆನೇ ಇಲ್ಲ. ನಾನು ಇಲ್ಲಿ ಇವಳಿಗಾಗಿ ಇಷ್ಟೆಲ್ಲ ಮಾಡಿದ್ರು ನನ್ನ ವ್ಯೂವನ್ನು ಕೇಳದೆ ಇದ್ರೆ ಏನ್ ಹೇಳಿದ್ರು ಏನ್ ಪ್ರಯೋಜನ? ಈ ಜೀವನದಲ್ಲಿ ಇವಳೊಂದಿಗೆ ಇದ್ದು ಏನ್ ಪ್ರಯೋಜನ ಹೇಳಿ? ಪ್ರತಿ ಸಲ ಹೀಗೆ ಮೇಲೆ ಕೆಳಗೆ ಮಾಡಿದ್ರೆ ನಾನು ಹೇಗೆ ಜೀವಿಸೋದು? ನೋಡಿ ನಿರುವಮ್ಮ, ನನ್ಗಾಗಿ ಏನು ಮಾಡೋದಿಲ್ಲ. ಎಲ್ಲ ಇಡೀ ಪರಿವಾರದವರಿಗೆ ಇವ್ರ ಕಡೆ ಸಮಯವಿದೆ. ಆದ್ರೆ ನಿರುವಮ್ಮ, ಇವಳು ಅರ್ಥ ಮಾಡ್ಕೋಬೇಕಲ್ಲ. ನಾನಿಷ್ಟು ಓಡಾಟ ಮಾಡ್ತೀನಿ ಯಾರಿಗಾಗಿ? ನನ್ಗಾಗಿ ಇದನ್ನೆಲ್ಲ ಮಾಡ್ತಿದ್ದೀನಿ. ನನ್ಗೆ 10-20 ರೂಪಾಯಿ ಇದ್ರೇನೆ ನನ್ನ ಇಡೀ ದಿನ ಅವರ ಕಳೆಯುತ್ತೆ ನೋಡಿ. ಡೈಲಾಗ್ ಯಾವತ್ತು ಅಂದ್ರೆ ನಾನ್ ನಿನ್ಗಾಗಿ ಮಾಡ್ತೀನಿ, ನಂಗೆ ಅರ್ಥವಾಗಲ್ಲ ಅವ್ರು ನಂಗಾಗಿ ಏನ್ ಮಾಡ್ತಿದ್ದಾರೆ ಅಂತ. ಅವ್ರು ನಿರುವಮ್ಮ, ಯಾವಾಗ್ಲೂ- ಇದೇನು ಇಡೀ ದಿನ ನಾನು ಓಡಾಡ್ತೀನಿ? ನಾನು ಯಾರಿಗಾಗಿ? ನನ್ಗಾಗಿ ಮಾಡ್ತಿದ್ದೀನಿ. ನಾನಿಷ್ಟು ಹಣ ಮನೆಗೆ ತರ್ತೀನಿ, ಏನೇನ್ ಮಾಡಿ ಅಲ್ಲಿ ಇಲ್ಲಿ ಓಡಿ ಅವನ್ನೆಲ್ಲ ನನ್ಗಾಗಿ ಮಾಡ್ತೇನೆ. ನನ್ನ ಜೀವನವಂತೂ ನಾನು ಒಂದಿನದಲ್ಲಿ 10 ರೂಪಾಯಿ ಇಡ್ಲಿ ವಡ ತಿಂದು ನನ್ನ ಜೀವನ ನಡೆಸಬಹುದು. ಇಷ್ಟೆಲ್ಲ ಓಡಾಟ ನಾನು ಯಾರಿಗಾಗಿ ಮಾಡ್ತಿದ್ದೀನಿ? ಆದ್ರೆ ನಿರುವಮ್ಮ, ಹಣದ ಸಮಸ್ಯೆ ಎಲ್ಲ ನಂದು. ಏನಾದ್ರೂ ಇರ್ಬೇಕಲ್ಲ ಸ್ಟೇಟಸ್. ಮನೇಲಿ ಎಲ್ರ ಮುಂದೆ ಅವಮಾನ ಮಾಡ್ತಾರೆ. ನಾನೇನ್ ಮಾತನಾಡಿದ್ರು ಅಂದ್ರೆ ನೀನು ಹೀಗಲ್ಲ, ಹೀಗ್ ಮಾಡು. ಮಕ್ಳು ಮುಂದೆ ಹೀಗೇನೆ ವರ್ತಿಸ್ತಾರೆ. ಏನ್ ಮಾಡೋದು ಹೇಳಿ? ಸುಮ್ನೆ ನಿರುಮ, ಬೇಕಿದ್ರೆ ಮಕ್ಕಳನ್ನ ಕೇಳಿ ನೋಡಿ. ಹಾಗೇನಿಲ್ಲ, ಕೆಲವೊಮ್ಮೆ ಹೀಗಾಗುತ್ತೆ. ನಾನೇನ್ ಕೇಳಲಿಕ್ಕೆ ಹೋದರೂ ಕೂಡ ಸುಮ್ನೆ ಬೇಕಂತ್ಲೆ ಅಂದ್ರೆ ಕುಟ್ಟಿ ದೊಣ್ಣೆ ಹಾಗೆ ಹಾರಿಸಿಬಿಡ್ತಾಳೆ ನನ್ನ ಮಾತನ್ನ. ನೀವೇ ಹೇಳಿ, ಇದರ ಅರ್ಥ ಏನು? ನೋಡಿ ನಿರುವಮ್ಮ, ನಂಗೆ ಇದರಿಂದ ಹೊರ ಬರ್ಬೇಕು. ಅದು ಅಂದ್ರೆ ನಾವು ಜೈನರು ಎಲ್ಲ ಸಾಮೂಹಿಕ ವೃತ್ತಿಗಳನ್ನು ಮಾಡ್ತೇವೆ. ಅಂದ್ರೆ ಯಾವುದೇ ರೀತಿಯ ಏನೇ ಇದ್ರು ಯಾವುದೇ ಸಮಸ್ಯೆ ಇಲ್ಲ, ಹಾಗೇನೂ ಇಲ್ಲ. ಹಾಗೆ ನೋಡಿದ್ರೆ ಸೇವೆ ಭಾವನೆಯ ನೇಚರ್ ಇವರದ್ದು ಎಲ್ಲವೂ ಇದೆ. ಆದ್ರೆ ಶಾಂತಿ ಇಲ್ಲ ಮನೆಯಲ್ಲಿ. ಅದು ಮನಸ್ಸಿನಿಂದ ಬರ್ಬೇಕಲ್ಲ ನಿರುವಮ್ಮ. ಎಷ್ಟೆಲ್ಲ ಮಾಡಿಯೂ ಇಷ್ಟು ಗೊತ್ತಿದ್ದು ಕೊನೆಗೆ ಝೀರೋಗೆ ಬಂದ್ಬಿಡ್ತಾಳೆ. ಅಂದ್ರೆ ಭವಿಷ್ಯದ ಬಗ್ಗೆ ಅಷ್ಟೆಲ್ಲ ಯೋಚಿಸಿದ್ರು ಅದಕ್ಕೇನ್ ಅರ್ಥ ಹೇಳಿ? ನಿಮ್ಮ ಈ ಸತ್ಸಂಗ ನೋಡ್ತಾಳೆ, ಆಗ ಅನಿಸುತ್ತೆ ವಾ ಎಷ್ಟು ದೊಡ್ಡ ಮಹಾತ್ಮಳು ಅಂತ, ಬಹಳ ಸುಧಾರಿಸಿದವಳಂತೆ. ಆದ್ರೆ ಈಕೆ ರಿಯಲ್ ಆಗಿ ಮುಂದೆ ಬಂದಾಗ ಆಗ ನನಗನ್ನಿಸುತ್ತೆ ಇದನ್ನು ಬಂದ್ ಮಾಡ್ಲಿ ಟಿವಿ ಅಂತ. ಮತ್ತೆ ಇದನ್ನೆಲ್ಲ ಕೇಳಿ ಹೀಗೆ ವರ್ತಿಸಿದ್ರೆ ಏನು ಪ್ರಯೋಜನ ಹೇಳಿ ನಿರುವಮ್ಮ? ಹೀಗೆ ಸುಮ್ನೆ ಯಾವುದರಲ್ಲಿ ರಿಸಲ್ಟೇ ಬರೋದಿಲ್ಲ. ಇಂಥ ಪುರುಷಾರ್ಥ ಮಾಡೋದ್ರಲ್ಲಿ ಏನ್ ಪ್ರಯೋಜನ ಹೇಳಿ ನಿರುವಮ್ಮ? ಒಳ್ಳೆ ವಿಚಾರ ಏನಾದ್ರೂ ಅವಳಿಗೆ ತಿಳಿಸಿ ಅಥವಾ ನನಗೆ ಹೇಳ್ಕೊಡಿ. ಇವಳ ಈ ದಿನನಿತ್ಯದ ಈ ತಲೆಬಿಸಿಯಿಂದ ನಾನು ಹೊರಗೆ ಬರ್ಬೇಕು. ಈಗ ನೀವು ಹೇಳಿದ್ದು ಮುಗೀತಾದ್ರೆ ಅಂದ್ರೆ ಆಗ ನಾವು ಆರಂಭಿಸ್ತೇವೆ. ಆಗ್ಲಿ ನಿರುವಮ್ಮ, ದಯಮಾಡಿ ಹೇಳಿ. ಈಗ ನಿಮ್ದೇ ಕೇಳಲಿಕ್ಕಿದೆ. ಅದೇನು ಅಂದ್ರೆ ನೀವು ತಿಳ್ಕೋಬೇಕು. ಅಂದ್ರೆ ಈ ಪತಿಯವ್ರಿರ್ತಾರಲ್ಲ, ಪ್ರತಿಯೊಂದು ಪತ್ನಿಗೆ ಇದೇ ಪ್ರಾಬ್ಲಮ್ ಇರುತ್ತೆ. ನನ್ನ ಪತಿ ಬೇರೆಯವರೊಂದಿಗೆ ಚೆನ್ನಾಗಿರ್ತಾರೆ, ನನ್ನೊಡನೆಯೇ ಹೀಗಿರ್ತಾರೆ. ಪ್ರತಿಯೊಬ್ಬರಿಗೆ ಕೇಳಿ ನೋಡಿ, ಪ್ರತಿ ಸ್ತ್ರೀಯನ್ನು ಕೇಳಿ ಇದೇ ಉತ್ತರವಿರುತ್ತೆ. ಅಂದ್ರೆ ನನ್ನೊಂದಿಗೆ ಹೀಗೆ ವರ್ತಿಸ್ತಾರೆ. ಕೈಮೇಲೆ ಮಾಡಿ ಯಾರ್ಯಾರ ಪತಿಗೆ ಈ ಪ್ರಶ್ನೆ ಇದೆ. ನೀವೆಲ್ಲ ಸರಿಯಾಗಿ ಮೇಲೆ ಕೈ ಮಾಡಿದ್ರೆ ನನಗೆ ಸರಿಯಾಗಿ ಕಾಣಿಸ್ಬೋದಿದ್ ನೋಡಿ. ಇದು ಬಹಳ ಮೆಜಾರಿಟಿ ನಿಮ್ದೆಲ್ಲ ಇದೇ ಅವಸ್ಥೆ. ಅದೇನಂದ್ರೆ ನೀವು ಮೊದ್ಲಿನಾದ್ರೂ ಆಗಿರ್ಬೇಕಲ್ಲ, ನಿಮ್ಮಲ್ಲಿ ಕೈಯನ್ ಮೇಲಕ್ ಮಾಡಿ. ನಿರುವಮ್ಮ, ಎಲ್ರಿಗೂ ಇರ್ಬಹುದು, ಆದ್ರೆ ನಮ್ಮಷ್ಟು ಇರ್ಲಿಕ್ಕಿಲ್ಲ. ಅದ್ ಎಲ್ರಿಗೂ ಹಾಗೆ ನಿರುವಮ್ಮ, ಇನ್ನೊಂದು ವಿಷಯ ಅಂದ್ರೆ ಈ ಡೈವೋರ್ಸ್ ಬಗ್ಗೆಯೂ ಒಮ್ಮೆಲೆ ಮಾತನಾಡ್ತಾಳೆ. ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಇವಳಿಗೆ ಇಷ್ಟೆಲ್ಲ ಅರ್ಥವಾಗಿದ್ದು ಡೈವೋರ್ಸ್ ಬಗ್ಗೆ ಮಾತನಾಡ್ತಾಳೆ. ಆದ್ರಿಂದಲೇ ನೋಡಿ ಯಾರ ಮನಸ್ಸು ಮುರಿಯುತ್ತಲ್ಲ. ಡೈವೋರ್ಸ್ನ ಮಾತಾಡ್ಬಾರ್ದು ನಿರುವಮ್ಮ. ನಂಗೂ ಒಳಗಿಂದ ಇಚ್ಛೆ ಇಲ್ಲ. ಏನ್ ಮಾಡ್ಲಿ? ಇವರಿಗೆ ಈಗೋ ಇದೆ, ನಂಗೂ ಅಷ್ಟೇ ಈಗೋ ಇದೆ. ನಂಗೆ ಬಹಳ ಹರ್ಟ್ ಆಗುತ್ತೆ ನಿರ್ಮಾ. ಯಾರಿಗ್ ಗೊತ್ತು ಇವ್ರು? ಅಂದ್ರೆ ಇದ್ರರ್ಥ ಹೀಗಾಯ್ತು, ನೀವು ಡೈವೋರ್ಸ್ನ ಬೆದರಿಕೆ ಕೊಡ್ತಿದ್ದೀರೇನು? ಹಾ, ಬೆದರಿಕೆನೆ ಶೋ. ಇದಂದ್ರೆ ಬ್ಲಾಕ್ ಮೇಲೇ ಆಯ್ತಲ್ಲ ನಿರುವಮ್ಮ. ಈಕೆ ತನ್ನ ಮಾತನ್ನ ಎತ್ತಿ ಹಿಡಿಯಲು ಏನಾದ್ರೂ ಬ್ಲೇಮ್ ಮಾಡಿಬಿಡ್ತಾಳೆ. ಅಂದ್ರೆ ಆ ಗುಂಡಗಳು ಮತ್ತು ನಮ್ಮ ಪರ್ಸನಲ್ ಲೈಫ್ನಲ್ಲಿ ಏನ್ ವ್ಯತ್ಯಾಸ ಹೇಳಿ? ಹೀಗೆ ಮಾಡ್ಬಾರ್ದು. ಪ್ರೀತಿಯಿಂದ ವರ್ತಿಸ್ಬೇಕು. ಸ್ವಲ್ಪ ಪರಿಪಕ್ವತೆ ಇರ್ಬೇಕು, ಮೊಬಿಲಿಟಿ ಇರ್ಬೇಕು. ಎಂದೊಮ್ಮೆ ಯಾರ ಮಾತನ್ನು ಒಪ್ಪಿದ್ರೂ ಆಗ್ಲೂ ಖುಷಿಯಾಗಿರ್ಬೇಕು. ನಿಮ್ಮ ಮಾತು ಒಪ್ಪಿದ್ರೂ ಖುಷಿಯಾಗಿರಿ, ನಿಮ್ಮ ಮಾತು ಒಪ್ಪದಿದ್ರೂ ಖುಷಿಯಾಗಿರ್ಬೇಕು. ಮತ್ತೆ ನಿಮ್ಮ ಮಾತನ್ನು ಒಪ್ಪದಿರುವಂತೆ ಹಾಗೆ ಇವರಿಗೆ ಇರೋದಿಲ್ಲ. ಈ ಪ್ರಾಬ್ಲಮ್ ಅಂದ್ರೆ ಈಗೋ ಪ್ರಾಬ್ಲಮ್. ಒಬ್ಬರಿನ್ನೊಬ್ಬರ ಈಗೋ ಕ್ಲಾಶ್ ಆಗುತ್ತೆ. ಆ ಈಗೋವನ್ನ, ಅಹಂಕಾರವನ್ನು ನೋಡಿ. ನೀವು ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ಬಿಡಿ. ಅಟ್ಲೀಸ್ಟ್ ನಿಮ್ಮ ಪತಿಯ ಮುಂದೆ ಈ ಅಹಂಕಾರವನ್ನು ಬದಿಗೆ ಸರಿಸಿಬಿಡಿ. ಮತ್ತೆ ನೀವು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಬಯಸಿದ್ರೆ, ಈಗ ನೋಡಿ, ಅರ್ಧ ಆಯುಷ್ಯವಂತೂ ಕಳೆದು ಹೋಯ್ತು. ಮಕ್ಕಳು ದೊಡ್ಡವರಾಗಿದ್ದಾರೆ.
ಈಗ ಅವ್ರ ಮುಂದೆ ಇಂತಹ ಡೈಲಾಗ್ ನೀವು ಹೊಳಿತಿದ್ದೀರಲ್ಲ, ಈಗ ನಮ್ ಮುಂದೆನೇ ಈ ರೀತಿಯ ಸಭೆಯಲ್ಲೇ ಇಂತಹ ಡೈಲಾಗ್ ಹೇಳ್ತಿದ್ದೀರಿ ನೀವು, ಅಂದ್ರೆ ಮಕ್ಕಳ ಮುಂದೆ ದಿನಾಲು ಮನೆಯಲ್ಲಿ ಎಷ್ಟು ಡೈಲಾಗ್ ಹೇಳ್ತಿರ್ಬೇಕು ಇಲ್ಲ ನೀವು? ನಿರುವಮ್ಮ, ನಿಮ್ಮ ಈ ಪ್ರೋಗ್ರಾಮ್ನ ನಂತರ ಎಂದೂ ಮಕ್ಕಳ ಮುಂದೆ ಮಾತನಾಡೋದಿಲ್ಲ. ಮತ್ತೆ ಈಗ ಜ್ಞಾನ ಗಳಿಸಲು ಬಂದಿದ್ದೀನಿ ಅಂದ್ರೆ ಎಲ್ರೂ ಹೇಳ್ತಾರೆ ಜ್ಞಾನ ಗಳಿಸಿದ ನಂತರ ಸ್ವಲ್ಪ ಒಳ್ಳೇದು, ಸುಧಾರಿಸ್ತಾರೆ ಬಹಳ ಅಂತ. ಒಳ್ಳೇದು, ಚೆನ್ನಾಗಿದೆ. ಈಗೋ ಕಡಿಮೆ. ನೀವು ಈಗೋ ಕಡಿಮೆ ಮಾಡ್ಲು ಮೊದ್ಲಂತೂ ನೀವು ಯೋಚಿಸಿ, ನೀವು ನಿಮ್ಮ ಈಗೋ, ಈ ಅಹಂಕಾರವನ್ನು ನೋಡಿ. ಎಷ್ಟೆಲ್ಲ ಅಹಂಕಾರವಿದೆ, ಏನಿದು? ನಿರುವಮ್ಮ ಹೇಗೆ ಈ ದೀಪಾವಳಿಯಲ್ಲಿ ಪಟಾಕಿ ಸಿಡಿತಾ ಇರುತ್ತೆ ಹಾಗೆ ಪಟಾಕಿ ಸಿಡಿತಾ ಇರುತ್ತೆ, ಆಗ ಅನಿಸುತ್ತೇ ಇಲ್ಲ ಇನ್ನು ಅಂದ್ರೆ ನಾನು ಯಾರಿಗಾದ್ರೂ ಏನೇ ಕೆಲಸ ಮಾಡಿದ್ರು, ಇನ್ಯಾರೇ ಬರ್ಲಿ ಅವರಿಗೆ ಯಾವುದೇ ಒಳ್ಳೆ ಕೆಲಸ ಮಾಡಿದೆ, ನನ್ಗನ್ನಿಸಿತ್ತು ಇವನಿಗೆ ಸಹಾಯ ಮಾಡ್ಬೇಕು ಅಂತ, ಅದು ಇವಳಿಗೆ ಸಹಿಸೋಕಾಗೋಲ್ಲ. ಅಂದ್ರೆ ಇವ್ರು ನನ್ಗಿಂತ ಮುಂದೆ ಹೋಗ್ತಾರೆ ಅಂತ, ನನ್ನ 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 ಮರ್ಯಾದೆ ಕಡಿಮೆ ಆಗುತ್ತೆ ಅಂತ. ಅಂದ್ರೆ ಅಲ್ಲಿ ಸಮಾಜದಲ್ಲಿಯೂ ತನ್ನನ್ನೇ ಒಳ್ಳೆಯವಳು ಅಂತ ತೋರಿಸ್ಬೇಕಂತಿದ್ದಾಳೆ. ನಿರ್ಮ, ಇದು ಸರಿಯಲ್ಲ ಅಲ್ವಾ? ನೋಡಿ, ಅವರಿಗೆ ಏನ್ ಅನಿಸುತ್ತೆ ಅದು ಸರಿಯೇ. ಆದ್ರೆ ಹೀಗೆ ಅದೇನು ನಿರ್ಮ, ಒಂದು ಫಾಲ್ಟ್ ಬಂದ್ರೆ ಈ ಫಾಲ್ಟ್ ಬಂದ್ರೆ ಮತ್ತೆ ನಾವಿಬ್ರು ಜಗಳ ಆಡ್ತೀವಿ. ಆಗ ಫೋನ್ ಬಂದ್ರೆ ಅವರೊಂದಿಗೆ ಬಹಳ ಸಿಹಿಯಾಗಿ ಚೆನ್ನಾಗಿ ಮಾತನಾಡ್ತಾರೆ. ನನ್ಗನಿಸ್ತಾ ಇದ್ದೇನೆ ಇವ್ರಿಗೆ ಏನಾಯ್ತು, ಈಗ ಜಗಳ ಆಡ್ತಿದ್ರು ಯಾರೇ ಹೊರಗಿನವ್ರು ಇದ್ರೆ ಅವ್ರ ಜೊತೆಗೆ ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ, ನನ್ನೊಂದಿಗೇನೆ ಹೇಗೆ ಮಾತನಾಡ್ತಾರೆ. ಅದನ್ನ ಯೋಚಿಸಿ. ಅವ್ರು ಇನ್ನೊಬ್ರ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಮತ್ತು ನಿಮ್ಮೊಂದಿಗೆ ಮಾತ್ರ ಈ ರೀತಿ ಮಾತನಾಡ್ತಾರೆ ಸಿಟ್ಟಿನಿಂದ. ಅಂದ್ರೆ ನಿಮ್ಮಲ್ಲಿ ಏನಾದ್ರೂ ಅದಂತೂ ಸ್ವಲ್ಪ ಸ್ವಲ್ಪ ರಿಯಲೈಸ್ ಆಗ್ತಿದೆ. ಅಂದ್ರೆ ನೀವೊಂದ್ ಕೆಲ್ಸ ಮಾಡಿ, ಮೊದ್ಲು ಇದನ್ನೇ ಮೊದ್ಲು ಇಂಟ್ರೋಸ್ಪೆಕ್ಷನ್ ಮಾಡಿ. ನಿಮ್ಮಲ್ಲಿ ಏನ್ ಕೊರತೆ ಇದೆ, ನನ್ನಿಂದ ಎಲ್ಲಿ ಏನ್ ತಪ್ಪಾಗ್ತಿದೆ, ಅವ್ರೇನಾದ್ರೂ ಮಾಡಿದ್ರೆ, ಯಾರಿಗಾದ್ರೂ ಒಳಿತು ಮಾಡಿದ್ರೆ ನೀವದನ್ನ ಅಪ್ರಿಷಿಯೇಟ್ ಮಾಡಿ. ಅದನ್ನು ನೀವು ಸಂತೋಷದಿಂದ ಸ್ವೀಕರಿಸಿರಿ, ಅದರಿಂದ ಖುಷಿಯಾಗಿ, ಓಹೋಹೋ ಇದಂತೂ ಚೆನ್ನಾಗಿದೆ, ಒಳ್ಳೆ ಗುಣ. ಬೇರೆಯವ್ರಿಗೇನಾದ್ರೂ ಮಾಡೋದು, ಒಳ್ಳೆ ಕಾರ್ಯ ಮಾಡೋದು, ಅದಂತೂ ನೊಬಿಲಿಟಿ. ಏನು ಅಂದ್ರೆ ನೀವು ಅದನ್ನ ನೋಡಿ, ಅದನ್ನ ಜಲಸಿ ಮಾಡ್ಬೇಡಿ. ಯಾಕೆಂದ್ರೆ ಜಲಸಿ ದೈ ನೇಮ್ ಇಸ್ ವುಮನ್ ಅಂತಾರಲ್ಲ, ಅಂದ್ರೆ ಇದುವೇ ನಿಮ್ಗೆ ಪ್ರಾಬ್ಲಮ್ ತಂದ್ಬಿಡತ್ತೆ. ಮತ್ತು ಇಷ್ಟೇ ಅಲ್ಲ, ಯಾವುದನ್ನು ಬಾರಿ ಬಾರಿ ಹೇಳೋದ್ರಿಂದ ಅದರಿಂದ ಯಾವುದೇ ವ್ಯತ್ಯಾಸವಾಗೋದಿಲ್ಲ. ಅಂದ್ರೆ ಅದನ್ನು ಹೇಳೋದ್ರಿಂದ ಏನು ಪ್ರಯೋಜನ? ಹೇಳ್ಬೇಡಿ, ಮತ್ತೆ ಆ ವಿಷಯವನ್ನು ಮರೆತುಬಿಡಿ. ಅದನ್ನು ಹೇಳೋ ಏನೂ ಅಗತ್ಯವಿಲ್ಲ. ಸ್ವೀಕರಿಸಿಬಿಡಿ. ಯಾವಾಗ್ಲೂ ಈ ವಿಷಯ ಇದೇನು ನಾನ್ ಬಯಸ್ತೀನಿ, ಅದನ್ನು ಅವ್ರು ಮಾಡ್ಲಿಕ್ಕಿಲ್ಲ ಅಂದ್ರೆ ಬಿಟ್ಬಿಡಿ. ಆ ಮಾತನ್ನ ತಲೆಯಿಂದ ತೆಗೆದ್ಬಿಡಿ. ಯಾಕೆ ಮಾಡೋದಿಲ್ಲ, ಯಾಕೆ ಯೋಚಿಸೋದಿಲ್ಲ, ಯಾಕೆ ನನ್ ಕಡೆ ನೋಡೋದಿಲ್ಲ? ಪ್ರತಿ ಸ್ತ್ರೀಗೆ ಹೀಗೆ ಅನಿಸುತ್ತೆ, ನನ್ಗಾಗಿ ಅವ್ರೇನೂ ಮಾಡೋದಿಲ್ಲ, ಇತರರಿಗೆ ಬಹಳ ಮಾಡ್ತಾರೆ. ಇದು ತಪ್ಪು ಕಲ್ಪನೆ, ಇದು ಸಂಪೂರ್ಣ ತಪ್ಪು ಕಲ್ಪನೆ. ನೋಡಿ, ನೀವು ನೋಡಿ, ಪತಿ ಏನೇ ಮಾಡ್ತಾರೆ ಅಂದ್ರೆ ಪತಿ ಮನೆಗಾಗಿ ಏನೂ ಮಾಡೋದಿಲ್ವೇನು? ಮಾಡ್ತಾರೆ. ಈ ಫ್ಲಾಟ್ ನಿಮ್ಗೆ ಕೊಟ್ಟಿದ್ದಾರಿಯೇ ಅಥವಾ ಇನ್ಯಾರಿಗೋ ಕೊಟ್ಟಿದ್ದಾರಿಯೇ? ಈ ಫ್ಲಾಟ್ನಲ್ಲಿ ನೀವಿರ್ತೀರಾ ಅಥವಾ ಇನ್ಯಾರನ್ನಾದ್ರೂ ಇಟ್ಟಿದ್ದಾರಿಯೇ? ಅದನ್ನು ಹೇಳಿದ್ದೀನಿ. ಇವಳನ್ನು ಕೇಳಿ, ನಾನು ಇವಳ ಹೆಸರಿನಲ್ಲಿ ಏನೆಲ್ಲ ಮಾಡಲಿಲ್ಲ. ನಾನು ನನ್ನ ಸ್ವಾರ್ಥಕ್ಕಾಗಿ ಮಾಡಿದ್ರೆ ಎಲ್ಲವೂ ನನ್ನ ಹೆಸರಿನಲ್ಲಿ ಇರಬೇಕು. ಆದ್ರೆ ಇವಳಿಗೆ ಸುಮ್ನೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದೇನೆ, ಇವಳ ಹತ್ರ ಏನಾದ್ರೂ ಲೆಕ್ಕ ಕೇಳಿದ್ದೇನೆಯೇ ನಾನು? ಎಲ್ಲ ಅವರ ಹೆಸರಿನಲ್ಲಿ ಮಾಡಿದಿರಾದ್ರೆ ಡಿವೋರ್ಸ್ ತಗೊಂಡ್ರೆ ಎಲ್ಲ ಹೋಗ್ಬಿಡುತ್ತೆ. ಅದೇ ನನ್ಗೆ ಡೌಟ್, ಅದೇ ಆಗ್ತಿದೆ. ನಾನೇನು ತಪ್ಪು ಮಾಡ್ತಿಲ್ವಲ್ಲ? ಇರುವಮ್ಮ, ಈಗಂತೂ ನಾನ್ ತಗೊಳ್ಳಲ್ಲ. ಈಗ ತಿಳಿಸಿ ಅವರಿಗೆ ಹೇಳಿ, ನೀವು ಮರ್ತ್ಬಿಡಿ ನಾನ್ ಡಿವೋರ್ಸ್ ತಗೋತೀನಿ ಅಂತ. ಈಗ ಕ್ಷಮೆ ಕೇಳ್ತೀನಿ. ನಾನೇನ್ ಹೇಳಿದೆ ಅದು ನನ್ನ ಈಗಂತೂ ನಿಮ್ಮ ಪ್ರೋಗ್ರಾಮ್ನ ನಂತರ ಅಂತೂ ಬಹಳ ಹೀಗೆ ಅನುಭವ ಆಗ್ತಿದೆ. ನನ್ನ ಈಗೋ ಎಷ್ಟಿದೆ ಅಂತ, ನನ್ನಿಂದಾಗಿ ಇತರರಿಗೆ ಎಷ್ಟು ಹರ್ಟ್ ಆಗ್ತಿದೆ ಅಂತ ಅದರ ಅನುಭವನೂ ಆಗಿದೆ. ನಾವು ಎಷ್ಟೆಲ್ಲ ಮಾಡಿದೆವು, ಅಂದ್ರೆ ಏನು ಪ್ರಯೋಜನವಾಗ್ಲಿಲ್ಲ. ಇಷ್ಟು ಮಂದಿ 500 ಜನರನ್ನು ನಾವು ಕರೆಸಿದ್ದೇವೆ ಮತ್ತು ಇಷ್ಟು ಹೆಮ್ಮೆ ಇತ್ತು ನನಗೆ ಇಲ್ಲ ಅಂತ. ಈಗ ನಿಮ್ಮ ಪ್ರೋಗ್ರಾಮ್ನಿಂದ ನಂಗೆ ಇಷ್ಟು ರಿಯಲೈಸ್ ಆಗ್ತಿದೆ. ಇನ್ನು ಬುದ್ಧಿವಂತಿಕೆಯಿಂದ ಕಾರ್ಯ ಮಾಡಿ. ಮೊದಲು ಮನೆಯನ್ನೇ ಸ್ವರ್ಗ ಮಾಡಿ. ಏನು ದೊಡ್ಡ ದೊಡ್ಡ ಭಗವಂತರ ಭಕ್ತಿಯಿಂದ, ಮಂತ್ರದಿಂದ ಅದು ಇದು ಮಾಡೋದಕ್ಕಿಂತ ಸ್ವಲ್ಪ ನಮ್ಮ ಉದ್ಧಾರವಾಗತ್ತೆ ಅಂತ ಏನೂ ಇಲ್ಲ. ನಿಜವಾಗ್ಲು ಮನೆಯಲ್ಲಿ ಶಾಂತಿ, ಪ್ರೇಮ ಮತ್ತು ಸ್ವರ್ಗದಂತಹ ವಾತಾವರಣವಾಗುತ್ತೆ ಅಂದ್ರೇನೆ ನಿಮ್ಮ ಉದ್ಧಾರವಾಗುವುದು. ನಂತರ ದೇವರಿಗೆ ಇದೇ ಬೇಕು. ಭಗವಂತ ಎಲ್ಲೇ ಇದ್ರೂ, ಯಾವ ಕಡೆನೂ ಇದ್ರೂ ಅವನಿಗೆ ಇದೇ ಬೇಕು. ಶಾಂತಿ ಇರಬೇಕು, ಸುಖಮಯವಾಗಿರ್ಬೇಕು. ದಿನಾಲೂ ಮುಂಜಾನೆಯಿಂದ ಸಂಜೆಯವರೆಗೆ ಎಷ್ಟು ಬಾರಿ ತಲೆ ಬಿಸಿಯಾಗ್ತಿರುತ್ತೆ ಮತ್ತು ನೀವು ಯೋಚಿಸ್ತೀರಿ, ಅಯ್ಯೋ ದೇವ್ರೇ ಖುಷಿಯಾಗಿರ್ಬೇಕು,
ಭಗವಂತ ನಮ್ಮೇಲೆ ಏನಾದ್ರೂ ಕೃಪೆ ಮಾಡ್ಬೇಕು, ಹೀಗಂತೂ ಆಗ್ಲೂ ಸಾಧ್ಯವಿಲ್ಲ. ತಿಳಿತಲ್ಲ? ಹಾ, ಸರಿ ಹೇಳ್ತೀರಿ. ಎಲ್ಲಕ್ಕಿಂತ ಮೊದಲು ಪ್ರತಿ ಜೀವಿಸುವ ಮನುಷ್ಯನ ಒಳಗೆ ಭಗವಂತ ಇದ್ದಾನೆ, ಇದನ್ನು ಮೊದಲು ನೋಡಿ. ತಿಳಿತಲ್ಲ? ಹಾ ಹಾ ಬಾಕಿ ಭಗವಂತರು ಎಲ್ರ ಒಳಗೂ ಇದ್ದಾನೆ. ಯಾರಿಗೂ ದುಃಖವಾಗ್ಬಾರ್ದು, ಮೊದಲು ನಿಮ್ಮ ಬದಿಗೆ ದುಃಖವಾಗ್ಬಾರ್ದು. ಏನಾದ್ರೂ ಹೇಳುವಾಗ ಮೊದಲು ನೀವು ಯೋಚಿಸಿ, ಅವರಿಗೆ ನಾನು ಹೇಳೋದ್ರಿಂದ ದುಃಖವಾಗುತ್ತೋ ಇಲ್ವೋ ಅಂತ. ಅಂದ್ರೆ ಇದು ಒಂದು ರೀತಿಯ ನಮ್ಗೆ ಮೊದಲು ಹೀಗಾಗತ್ತೆ, ಮತ್ಸರ ಆಗತ್ತೆ, ಜಲಸಿ ಆಗತ್ತೆ. ನಮ್ಗೆ ಒಳಗಡೆನೇ ಭಯಂಕರವಾದ ಜಲಸಿ ಉಂಟಾಗತ್ತೆ ಯಾರ ಮೇಲೇನೂ, ಯಾವ ವಿಷಯದಲ್ಲಿ ಅಥವಾ ಯಾರ್ದೋ ಮಾತಿನಿಂದ. ಆಮೇಲೆ ಆ ಮತ್ಸರವನ್ನು ಮುಂದುವರಿಸಲು ನಾವು ಅವರಿಗೆ ಚುಚ್ಚಿ ಮಾತನಾಡ್ತೀವಿ. ಆಗ ಹೀಗನ್ಸತ್ತೆ, ನಮ್ಗೆ ಶಾಂತಿ ಸಿಕ್ತು ಅಂತ, ಆಯ್ತು ಅಂತ. ಶಾಂತವಾಯ್ತು. ಹೇಳೋದ್ರಿಂದ ಹೀಗನ್ಸತ್ತೆ, ನನ್ಗೇನೋ ಶಾಂತಿ ಸಿಕ್ತು ಅಂತ. ಇದು ಒಂದು ರೀತಿಯ ಈಗೋ ಆಗಿದೆ. ಏನೂ ಶಾಂತಿ ಸಿಗೋದಿಲ್ಲ, ಮೇಲಿಂದ ಇನ್ನೂ ಹೆಚ್ಚಾಗತ್ತೆ, ಬಹಳ ಇಮ್ಮಡಿಯಾಗತ್ತೆ, ಕೆಟ್ಟ ಅನುಭವ ಆಗತ್ತೆ. ಇದು ನಮ್ಮದೇ ಪ್ರಕೃತಿ ಅಭ್ಯಾಸವೇನೋ ಅನ್ಸತ್ತೆ. ಅಂದ್ರೆ ಇವೆಲ್ಲ ವಿಷಯಗಳ ಬಗ್ಗೆ ನೀವು ಸ್ಟಡಿ ಮಾಡಿ. ನೀವು ಇಂಟೆಲಿಜೆಂಟ್ ಇದ್ದೀರಿ, ಇಷ್ಟೆಲ್ಲ ತಿಳುವಳಿಕೆ ಇದೆ, ಯೋಚಿಸ್ತೀರಾ. ಅಂದ್ರೆ ಮೊದಲು ನಿಮ್ಮಿಂದ ತಪ್ಪೇನಾಯ್ತು ಅಂತ ನೋಡಿ. ಯಾವ ರೀತಿಯಿಂದ ನೀವು ನಿಮ್ಮ ಪತಿಯೊಂದಿಗೆ ಕೆಟ್ಟ ರೀತಿಯಲ್ಲಿ ವರ್ತಿಸಿದ್ರಿ, ಅದ್ರ ಸ್ಟಡಿ ಮಾಡಿ. ನಮ್ಗನ್ಸತ್ತೆ ಪತಿ ತಪ್ಪು ಮಾಡ್ತಾರೆ ಅಂತ. ಇಲ್ಲ, ನಾನೆಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಅದನ್ನ ನೋಡಿ. ಈಗ ಸ್ವಲ್ಪ ಅರ್ಥವಾಗ್ತಿದೆ ನಿರುವಮ್ಮ. ಹೀಗನ್ನಿಸುತ್ತೆ ನನ್ನಿಂದ ತುಂಬಾ ತಪ್ಪಾಗಿದೆ ಅಂತ. ಅದರಿಂದಾಗಿ ಅದನ್ನ ಯಾವಾಗ ನಿಮ್ಗೆ ಏನಾದ್ರೂ ಆದ್ರೆ, ಮನೆಯಲ್ಲಿ ಜಗಳವಾದಾಗ ನಿಮ್ಗೇನಾದ್ರೂ ಆದ್ರೆ, ತಕ್ಷಣ ನಿಮ್ಗೆ ಇದು ತಿಳಿಬೇಕು ಮತ್ತು ಅವರಿಂದ ಕ್ಷಮೆ ಕೇಳಿ. ಅವ್ರ ಕಡೆ ಹೋಗಿ ಕ್ಷಮೆ ಕೇಳಿ, ಸಾರಿ ಹೇಳಿ. ಏನು? ಹಾ ನಿರುವಮ್ಮ, ಆದ್ರೆ ಈಗೂ ಹರ್ಟ್ ಆಗತ್ತೆ. ಈಗೂ ಅನ್ನುತ್ತೆ ಕ್ಷಮೆ ಕೇಳ್ಬಾರ್ದು, ಬೇರೇನಾದ್ರೂ ಮಾಡ್ತೀನಿ ಈಗ. ಹೀಗೆ ಎಲ್ರ ಮುಂದೆ ನಾನು ಕೇಳೋದಿಲ್ಲ. ಆದ್ರೆ ನಿರುವಮ್ಮ, ಒಳಗಿನಿಂದಲೇ ಕೇಳ್ತಿದ್ರೆ ನನಗಂತೂ ಗೊತ್ತಾಗ್ಲಿಕ್ಕಿಲ್ವಲ್ಲ. ಮತ್ತು ಕೇಳ್ತಾ ಇರಿ. ನಾನೇನ್ ಮಾಡ್ಲಿ? ಆಗ ಅನಿಸುತ್ತೆ ನೀನು ನಿನ್ನ ರೀತಿಯಿಂದ ನೀನು ಸೆಟ್ಲ್ ಆಗು, ನಾನು ನನ್ಗೆ ಬೇಕಾದಂತೆ ಕೆಲಸ ಮಾಡ್ತೀನಿ. ನಿರುವಮ್ಮ, ಮೆಲ್ಲನೆ ಆಗತ್ತೆ ಅಂತ ನನ್ಗೆ ಮೆಲ್ಲನೆ ಅದೆಲ್ಲ ಎಲ್ಲಿ ತನಕ? ನಿರುವಮ್ಮ, ಹೀಗೆ ಆಶೀರ್ವಾದ ಮಾಡಿ. ಅಂದ್ರೆ ಈ ನಮ್ಮ ಮನಸ್ಸಿನಲ್ಲಿರೋ ವಿಚಾರ ನಡೀತಿದೆ, ಅದನ್ನ ಹೀಗ್ ಮಾಡಿ ನೀವು ಕ್ಷಮೆ ಕೇಳಲು ಆರಂಭಿಸಿರಿ. ಆಯ್ತು, ನಾನು ಕ್ಷಮೆ ಕೇಳ್ತೀನಿ ನಿರುವಮ್ಮ. ಅಂದ್ರೆ ನಿಮ್ಮ ಈಗೋ ಯಾವ್ದು ಒಳಿತಾಗುತ್ತೆ, ಒಳ್ಳೇದಾಗುದಾದ್ರೆ ನಾನು ಅವಳ ಕಾಲಿಗೆ ಬೆದ್ದು ನಾನು ಕ್ಷಮೆ ಕೇಳ್ತೀನಿ. ನನ್ನಿಂದ ಅಂದ್ರೆ ಏನಾದ್ರೂ ಇದಕ್ಕಿಂತ ತಪ್ಪಾಗಿದ್ರೆ ಒಳ್ಳೇದು ಇನ್ನು ಏನ್ ಬೇಕು ಅಂತ ಹೇಳಿ. ನಿಮ್ಮ ಆಶೀರ್ವಾದ ಬೇಕು ನಿರುವಮ್ಮ, ಸಾಕು. ಹಾ, ನನ್ನ ಆಶೀರ್ವಾದ ಇದೆ. ನಮ್ಗೆ ಶಾಂತಿ ಬೇಕು. ನಿಮ್ಗೆ ಊಟ ತಿಂಡಿ ಆಶೀರ್ವಾದವಿದೆ. ಎಲ್ರಿಗೂ ಸಿಗುತ್ತೆ, ಆದ್ರೆ ನಮ್ಗೆ ಇದ್ಬೇಕು, ಮನಸ್ಸಿಗೆ ಶಾಂತಿ ಬೇಕು. ನಿಮ್ಗೆ ನನ್ನ ಆಶೀರ್ವಾದವಿದೆ, ತುಂಬು ಮನಸ್ಸಿನಿಂದ ಆಶೀರ್ವಾದವಿದೆ. ಮತ್ತು ನಾವಿದನ್ನೇ ಬಯಸ್ತೀವಿ, ಪ್ರತಿಯೊಬ್ಬರ ಜೀವನ ಸುಖಮಯವಾಗಿರ್ಬೇಕು ಅಂತ. ನಾವು ಪ್ರೇಮದಿಂದಿರಿ. ಅದನ್ನೇ ಬಯಸ್ತೀವಿ, ಎಲ್ರಿಗೆ ಅದೇ ಬೇಕು. ಹಣಗಿಣ ಎಲ್ಲ ನನ್ನ ತಂಗಿಗೂ ಕೊಡ್ತೇವೆ, ಎಲ್ರಿಗೂ ನಾವು ಕೊಡ್ತೇವೆ. ಅಂದ್ರೆ ಹಣ ದೊಡ್ಡದೇನಲ್ಲ, ಆದ್ರೆ ಇದೇ ಶಾಂತಿ ಇಲ್ಲ. ಎಲ್ರಿಗೂ ಹೇಳ್ತೀನಿ ನಿರುವಮ್ಮ, ಅವರ ಸತ್ಸಂಗಕ್ಕೆ ಬನ್ನಿ ಅಂತ. ಮತ್ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ. ಕೇವಲ ನೋಡಿದ್ರೆ ಎಷ್ಟು ಶಾಂತಿ ಸಿಗುತ್ತೆ ಅಂತ. ನಿರುವಮ್ಮ, ನಾನು ನಿಮ್ಮ ಮುಂದೆ ನಿಮ್ಮ ಪ್ರತ್ಯಕ್ಷ ಹಾಜರಿಯಲ್ಲಿ ನಾನು ಇವಳೊಂದಿಗೆ ಕ್ಷಮೆ ಬೇಡ್ತೀನಿ. ನಿರುವಮ್ಮ, ಸ್ವಲ್ಪ ಆಶೀರ್ವಾದ ಮಾಡಿ. ಖಂಡಿತ ನಮ್ಮ ಆಶೀರ್ವಾದ ಇದೆ. ಬಹಳ ಚೆನ್ನಾಯಿತು. ಕ್ಷಮಾ ವೀರಸ್ಯ ಭೂಷಣಂ ಹೇಳ್ತಾರಲ್ಲ, ಒಬ್ಬರಿನ್ನೊಬ್ಬರನ್ನು ಕ್ಷಮಿಸಿರಿ, ಕ್ಷಮೆ ಬೇಡಿರಿ ಮತ್ತು ಕ್ಷಮೆ ಪಡೆಯಿರಿ. ಇದುವೇ ಜೀವನದಲ್ಲಿ ಸುಖ ಪಡೆಯುವ ಬಹುದೊಡ್ಡ ದಾರಿಯಾಗಿದೆ. ಮಾಸ್ಟರ್ ಕೀ ಏನು? ನಿರುವಮ್ಮ, ಈ ಸಂಸಾರದಲ್ಲಿ ಈ 84,000 ಚಕ್ರದಿಂದ ನಮಗೆ ಹೊರಬರಬೇಕು. ನಿರುವಮ್ಮ, ಈ ಸಂಸಾರ ಬಹಳ ಕಹಿ ಆಗಿದೆ. ಇದರಿಂದ ಹೇಗಾದ್ರೂ ಎಲ್ಲಿಂದಾದ್ರೂ ನಮ್ಮನ್ನು ಹೊರತೆಗೀರಿ. ಹೌದು, ಇದುವೇ ಸಂಸಾರದಲ್ಲಿ ನಿಮ್ಗೆ ಮೋಕ್ಷದಂತೆಯೇ ಸುಖ ಸಿಗುವುದು. ಒಂದ್ವೇಳೆ ಒಬ್ಬರಿನ್ನೊಬ್ಬರ ಜೊತೆ ಪ್ರೇಮದಿಂದಿದ್ರೆ ಸ್ವರ್ಗದಂತೆ ಭಾಸವಾಗುತ್ತೆ ಇಲ್ಲಿ. ಇದುವೇ ಬೇಕಿದ್ರೆ ನೀವು ಒಬ್ಬರಿನ್ನೊಬ್ಬರ ಜೊತೆ ಕ್ಷಮೆ ಬಿಡುತ್ತಾ ಹೋಗಿ ಮತ್ತು ಒಬ್ಬರಿನ್ನೊಬ್ರು ತಪ್ಪುಗಳನ್ನು ಮಾಡಿದಾಗ ಅದನ್ನು ಕ್ಷಮಿಸ್ತಾ ಹೋಗಿ. ಅದು ರಿಯಲೈಸ್ ಆಗ್ತಿದೆ, ಮನಸ್ಸಿನಲ್ಲೇ ರಿಯಲೈಸ್ ಆಗ್ತಿದೆ. ನಾವೀಗ ನಮ್ಗೆ ಹೊರಬರೋ ದಾರಿ ಸಿಕ್ಕಿದೆ ಎಂದು ಒಳಗಿಂದ ಹಾಗೆ ಅನಿಸುತ್ತೆ. ಹೀಗೆ ಇನ್ನೊಬ್ರಿಂದ ಕ್ಷಮೆ ಬೇಡುವಾಗ ಇದರ ರಿಸಲ್ಟ್ ಸಿಗ್ಬೇಕು ನಿರುವಮ್ಮ, ರಿಸಲ್ಟ್ ಸಿಗ್ಬೇಕು. ಅನಿಸುತ್ತೆ ಸರಿ ಅಂತ, ಆದ್ರೆ ರಿಸಲ್ಟ್ ಸಿಗ್ಬೇಕು. ಪ್ರಣಾಮ್ ನಿರುಮ್ಮ, ನಂಗೆ ಹಣದ ಬಗ್ಗೆ ವಿಚಾರಿಸಬೇಕು ನಿಮ್ಮಿಂದ. ಈಗ ಎಲ್ರೂ ಹೀಗೆ ಹೇಳ್ತಾರೆ, ಹಣವೇ ಪರಮೇಶ್ವರ ಅಂತ. ಇಲ್ಲಿ ಹಿಂದೂಸ್ತಾನದಲ್ಲಿ ಹೆಚ್ಚಿನವರು ಹಣದ ಪೂಜೆ ಮಾಡುತ್ತಾರೆ. ಗಂಗಾಜಲದಿಂದ ಸ್ನಾನ ಮಾಡ್ತಾರೆ, ಹಾಲಿನಿಂದ ಸ್ನಾನ ಮಾಡ್ತಾರೆ. ಆದ್ರೂ ಇಲ್ಲಿ ದುಡ್ಡಿಲ್ಲ. ಫಾರಿನ್ನಲ್ಲಿ ಹಣ ಜಾಸ್ತಿ ಇದೆ. ಹೀಗ್ಯಾಕೆ ಹೇಳಿ ಅಮ್ಮ?
ಹೀಗೆ ಅಂತ ಯಾರು ಹೇಳಿದ್ರು ಹಣದ ಲಕ್ಷ್ಮಿಯ ಪೂಜೆ ಮಾಡಿದ್ರೆ ಲಕ್ಷ್ಮಿ ಬಂದ್ಬಿಡ್ತಾರೆ ಅಂತ? ಎಲ್ರಿಗೆ ನಮ್ಮ ಹಿಂದೂಸ್ತಾನದಲ್ಲಿ ಧನ್ತೆರಸ್ನ ದಿನದಲ್ಲಿ ಮನೆ ಮನೆಯಲ್ಲಿ ಲಕ್ಷ್ಮಿ ಪೂಜೆ ನಡೆಯುತ್ತಿರುತ್ತೆ, ಹಾಗೇನೂ ಬರಲ್ಲ. ಮತ್ತು ಫಾರಿನ್ನಲ್ಲಿ ಯಾರೇನೂ ಮಾಡೋದಿಲ್ಲ, ಆದ್ರೆ ಅಲ್ಲಿ ಹಣದ ಸುರಿಮಳೆಯಾಗತ್ತೆ. ಇದಂದ್ರೆ ಎಲ್ಲರದು ಬೇರೆ ಬೇರೆ ರೀತಿಯ ತಮ್ಮ ತಮ್ಮ ರೀತಿಯ ಯೋಚನೆ ಇದು. ಈಗ ನಮ್ಮ ಹಿಂದೂಸ್ತಾನದಲ್ಲಿ ಅಂದ್ರೆ ಹಿಂದೂಸ್ತಾನದ ನಕ್ಷತ್ರ ಮೇಲೆ ಮಿನುಗುತ್ತಿದೆ, ಮೆಲ್ಲನೆ ಹಿಂದೂಸ್ತಾನ ಅಭಿವೃದ್ಧಿಗೊಳ್ಳುತ್ತಿದೆ. ಇಲ್ಲಿವರೆಗೆ ವೆಸ್ಟರ್ನ್ ವರ್ಲ್ಡ್ನಲ್ಲಿ ಅವರ ನಕ್ಷತ್ರ ಮೇಲಿತ್ತು, ಬಹಳ ಮೇಲಿತ್ತು, ನಮ್ದು ಬಹಳ ಕೆಳಗಿತ್ತು. ಈಗ ನಮ್ದು ಮೇಲಕ್ಕೆ ಬರ್ತಿದೆ. ಒಮ್ಮೆ ದಿನ, ಒಮ್ಮೆ ರಾತ್ರಿ, ಒಮ್ಮೆ ರಾತ್ರಿ, ಒಮ್ಮೆ ದಿನ, ಇಂತಹ ಘಟನೆ ನಡೀತ್ಲೇ ಇರುತ್ತೆ. ಏನು ಎಲ್ಲ ಸಮಯ ಒಂದೇ ರೀತಿ ಇರೋದಿಲ್ಲ, ಎಲ್ರಿಗೂ ಬದಲಾಗ್ತಾ ಇರುತ್ತೆ. ನಮ್ಮ ಇಲ್ಲಿ ಭಾರತದಲ್ಲೂ ಒಂದು ಸಮಯವಿತ್ತು, ಬಂಗಾರದ ಸೂರ್ಯ ಉದಯಿಸ್ತಿತ್ತು. ಆಮೇಲಂತೂ ಮೊಘಲರು ಬಂದರು, ಇಂಗ್ಲಿಷರು ಬಂದರು, ಎಲ್ಲವೂ ಕೆಳಕ್ಕೆ ಹೋಯಿತು. ಈಗ ಮಾತ್ರ ಯಶಸ್ಸಿನತ್ತ ಸಾಗ್ತಿದ್ದೇವೆ, ಬರ್ತಿದೆ ಮತ್ತು ಫುಲ್ಲಾಗಿ ಬರ್ತಿದೆ. ಸಮಯದ ಮಾತಿದು, ಯಶಸ್ಸಂತೂ ಖಂಡಿತ.